ಲಾಸ್ಟ್ ಟೈಮು ಡ್ರ್ಯಾಗನ್ ಫ್ರೂಟನ್ನು ಮನೇಲೆ ಯಾವ ರೀತಿ ಬೆಳೆಯೋದು ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು. ಏನಪ್ಪ ಅಂದರೆ ಇದರ ಬುಡದಲ್ಲಿ ನೀರು ಬೀಳಬಾರ್ದು ಅಂತ. ಇದರ ಬುಡದಲ್ಲಿ ನೀರು ಬೀಳಬಾರ್ದು ಅಂತಲ್ಲ. ಇವಾಗ ಎಕ್ಸಾಂಪಲ್ ಈಗ ನಾಟಿ ಮಾಡಿದ್ದೀವಿ ಅಂದರೆ ಫಸ್ಟ್ ನಾಟಿ ಮಾಡೋದು ಹೇಗಂತ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟ್ ಈ ಥರ ಸ್ವಲ್ಪ ಇದು ಮಾಡಿ, ಸ್ವಲ್ಪ ಸ್ಕಿನ್ ಔಟ್ ಮಾಡಿ ನೋಡಿ, ಇದು ಕಾಣಿಸ್ಬೇಕು. ಸೊ ಸ್ವಲ್ಪ ಎಲ್ಲಾದರೂ ನಿಮ್ಮ ಮನೆ ಹತ್ರ ಪಾಟಲ್ಲಿದ್ದರೆ, ಸೊ ಪಾಟಲ್ಲಿ ಈಗ ಸ್ವಲ್ಪ ಇದು ಮಾಡಿದ್ರು ಆಯಿತು. ನೋಡಿ ಈ ಥರ ಮಣ್ಣು ಹಾಕಿ ಇದಕ್ಕೆ ಒಂದು ಕಂಬ ಕೊಡಬೇಕು. ಕಂಬ ಕೊಟ್ಟಿಲ್ಲ ಅಂದರೆ ಇದು ಕಾಯಿ ಬಿಡಲ್ಲ. ಕಂಬ ಕೊಟ್ಟು ಮೇಲೆ ಒಂದು ಚಕ್ರದ ಥರ ಕಟ್ಟಿ ನೋಡಿ ಈ ಥರ. ಸೊ ಅದು ರಿಟರ್ನ್ ಈಗ ಭಾಗವಾಗಿ ಮಾಡಿದ್ರೆ ಮಾತ್ರ ಕಾಯಿ ಬಿಡುತ್ತೆ. ಸೊ ಲಾಸ್ಟ್ ಟೈಮ್ ಏನು ಮಿಸ್ಟೇಕ್ ಆಗಿತ್ತು ಅಂದರೆ ಇದರ ಬುಡದಲ್ಲಿ ನೀರು ಬೀಳಬಾರ್ದು ಅಂತ ಹೇಳಿದ್ದೆ. ಬುಡದಲ್ಲಿ ನೀರು ಬೀಳಬಾರ್ದಲ್ಲ, ಬುಡದಲ್ಲಿ ನೀರು ಇರಬಾರ್ದು. ಅಂದರೆ ಇವಾಗ ಏನಾಗುತ್ತೆ ಅಂದರೆ ಕೆಲವೊಂದು ಪಾಟ್ಗಳಲ್ಲಿ ಮಳೆ ಬಿದ್ದರೆ ಅದರಲ್ಲೇ ಪಾಟಲ್ಲೇ ಒಂದು ವಾರ 2 ವಾರ ನೀರು ಇದ್ದೋಗುತ್ತೆ. ಸೊ ಆ ಥರ ಆದರೆ ಏನಾಗುತ್ತೆ ಅಂದರೆ ಇದೆಲ್ಲ ಕೊಳ್ತೋಗುತ್ತೆ. ಸೊ ಬುಡದಲ್ಲಿ ನೀರು ನಿಲ್ಲದೆ ಇರೋಂಗೆ ನೋಡಿಕೊಂಡ್ರೆ ಆರಾಮಾಗಿ ಕಾಯಿ ಬರುತ್ತೆ. ಮತ್ತು ಇದರ ಅಡ್ವಾಂಟೇಜಸ್ ನೋಡ್ಕೊಳ್ಳೋದಾದರೆ ಆರೋಗ್ಯದ ಲಾಭಗಳು ತುಂಬ ಇದೆ. ಯಾವುದೇ ಪ್ರಾಣಿ ಪಕ್ಷಿಗಳು ಇದರಲ್ಲಿ ಇದನ್ನು ತಿನ್ನೋದಿಲ್ಲ, ಈ ಹಣ್ಣುಗಳನ್ನು, ಡ್ರ್ಯಾಗನ್ ಫ್ರೂಟನ್ನು. ಮತ್ತು ಕೆಲವೊಂದು ಇರುವೆಗಳು ಈ ಹಣ್ಣನ್ನು ತಿನ್ನುತ್ತೆ, ಅವು ತಿನ್ನಲಿ. ಅದು ಬಿಟ್ಟು ಪ್ರತಿಯೊಬ್ಬರು ಕೂಡ ಡ್ರ್ಯಾಗನ್ ಫ್ರೂಟನ್ನು ಮನೆಯಲ್ಲೇ ಬೆಳಿಬೋದು. ಆರೋಗ್ಯದ ಲಾಭಗಳು ತುಂಬ ಇದೆ. ನಿಮ್ಗೊಂದು ವರ್ಷಕ್ಕೆಲ್ಲ ಕಾಯಿ ಬರುತ್ತೆ. ಸೊ ಇದೊಂದು ನಿಮ್ಗೆ 40 ರೂಪಾಯಿಂದ 50 ರೂಪಾಯಿ ಆಗುತ್ತೆ ಒಂದು ಗಿಡ. ಸೊ ಆದರೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ನರ್ಸರಿಗೆ ಹೋದರೆ ಅಥವಾ ಡ್ರ್ಯಾಗನ್ ಫ್ರೂಟ್ ಬೆಳೆಯೋರ ಹತ್ರ ಹೋದರೆ ಈ ಥರದೊಂದು ತೊಗೊಬಂದು ನಾಟಿ ಮಾಡಿ ತುಂಬ ಅಂದರೆ ತುಂಬ ಬೇಗ ಕಾಯಿ ಬಿಡುತ್ತೆ. ಮತ್ತು ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ.